ಒಂದು ಕಡೆ ಅನ್ನಭಾಗ್ಯದ ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದರೆ ಮತ್ತೊಂದು ಕಡೆ ಅಕ್ರಮವಾಗಿ ಯಾರ್ಯಾರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ರಲ್ಲ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಹಾರ ಸಚಿವರು. ಅಕ್ರಮ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಕ್ರಮ ಬಿಪಿಎಲ್ ಕಾರ್ಡುದಾರರು ಕಾರ್ಡ್ ಅನ್ನು ಬಿಟ್ಟು ಕೊಡದಿದ್ರೆ ದಂಡಾಸ್ತ್ರವನ್ನು ಪ್ರಯೋಗಿಸುವಂತಹ ಸೂಚನೆ ಕೊಟ್ಟಿದ್ದಾರೆ. ಈಗ ಮನವಿಯನ್ನಷ್ಟೇ ಸರ್ಕಾರ ಮಾಡಿಕೊಂಡಿದೆ. ಅಕ್ರಮ ಬಿಪಿಎಲ್ ಕಾರ್ಡನ್ನು ಬಿಟ್ಟುಕೊಡದೇ ಇದ್ರೆ ಕಾನೂನಿನ ಪ್ರಕಾರ ನಾವು ದಂಡವನ್ನು ಹಾಕ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾರದೊಳಗೆ ಜಾಹೀರಾತನ್ನು ಹೊರಡಿಸಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗುತ್ತಂತೆ. ಇದೇ ವಿಚಾರವನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಇವತ್ತಿನ ಪ್ರೆಸ್ ಮೀಟ್ನಲ್ಲೂ ಕೂಡ ಪ್ರಸ್ತಾಪಿಸಿದ್ದಾರೆ. ಒಂದು ಪರಿಷ್ಕರಣೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಆ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಸ್ವಲ್ಪ BPL APL ವಿಭಾಗ ಮಾಡೋದರಲ್ಲಿ ತಡ ಆಯಿತು. ಆದರೂ ಅದನ್ನು ಮಾಡೋವಂಥ ಕಾಲದಲ್ಲಿ ಎಲ್ಲೋ ಒಬ್ಬರು ಇಬ್ಬರು 1% 2% BPL ಅವರು APL ತೆಗೆದ್ರ ಜೊತೆಯಲ್ಲಿದ್ದು ಅದು ಸ್ವಲ್ಪ ಗೊಂದಲ ಆಗಿ ಆ ಪರಿಷ್ಕರಣೆ ಮತ್ತೆ ಅದನ್ನು ತಡ ಮಾಡಿದ್ದೀವಿ. ನಿಧಾನವಾಗಿ ಅದನ್ನು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲ್ ಆಗಿ ಟೆಸ್ಟ್ ಮಾಡಿ ಯಾರು APL ಯಾರು BPL ಅಂತ ನಿರ್ಣಯ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಕೂಡ ಯಾರು ಎಲಿಜಿಬಿಲಿಟಿ ಇಲ್ಲ ಅವರು ತಗೊಳ್ತಾ ಇದ್ದಾರೆ ಕೆಲವರು. ಅದನ್ನು ನಾವು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ವಾಸ್ತವವಾಗಿ ಮಹಜರು ಮಾಡಿ ಗ್ರಾಮ ಪಂಚಾಯತಿ ಆಫೀಸರ್ಸ್ ಏನಿರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, PDO ಅವರು, ವಿಲೇಜ್ ಸೆಕ್ರೆಟ್ರಿ ಅವರು, ಇವರೆಲ್ಲ ಸೇರಿ ನಿಜವಾಗಿ ಅವರಲ್ಲಿ BPL ಯಾರಿದ್ದಾರೆ APL ಯಾರಿದ್ದಾರೆ ಮಾಹಿತಿ ತಗೊಳ್ತೀವಿ. ಮಾಹಿತಿ ತಗೊಂಡ್ಮೇಲೆ ಕ್ರಮ ತಗೊಳ್ತೀವಿ. ನಾವು ಒಂದು ಅಪೀಲನ್ನು ಕೂಡ ಮಾಡಿದ್ದೇನೆ. ಪ್ರತ್ಯೇಕ ನಾವು ವಾರದಿಂದಲೇ ಒಂದು ಅಪೀಲ್ ಮಾಡ್ತೇವೆ, ನಿಮಗೆಲ್ಲ ತಿಳಿಸ್ತೇವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, 10 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ಈಗ ರಾಜ್ಯ ಸರ್ಕಾರ ನಿರ್ಧರಿಸಿರುವಂಥದ್ದು. 5 ಕೆಜಿ ಅಕ್ಕಿಯ ಬದಲಾಗಿ ಹಣದ ಬದಲಾಗಿ 5 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧರಿಸಿದೆ. ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ, ಏನೆಲ್ಲ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳಿ ಆಹಾರ ಸಚಿವರು? ಪ್ರೇಮ್, ಇಷ್ಟು ದಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವಂತಹ 5 ಕೆಜಿ ಅಕ್ಕಿಯ ಜೊತೆಗೆ ಅಕ್ಕಿ ಲಭ್ಯತೆ ಇಲ್ಲದ ಇರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದಂತಹ 5 ಕೆಜಿ ಅಕ್ಕಿಯ ಬದಲಾಗಿ 170 ರೂಪಾಯಿಯನ್ನ ಫಲಾನುಭವಿಗಳಿಗೆ ಕೊಡ್ತಿತ್ತು. ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆಫರ್ ಮಾಡಿದೆ. ಕಡಿಮೆ ದುಡ್ಡಿನಲ್ಲೇ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿಂದ ರಾಜ್ಯ ಸರ್ಕಾರ ಕೂಡ ಹಣ ಹಾಕುವ ನಿರ್ಧಾರದಿಂದ ಹೊರ ಬಂದಿದೆ. ಹೀಗಾಗಿ ಅಂದ್ರೆ ಈ ತಿಂಗಳಿಂದನೇ ನಾವು 5 ಕೆಜಿ ಅಕ್ಕಿಯನ್ನ ಹಣದ ಬದಲಾಗಿ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನ ಮುನಿಯಪ್ಪ ಅವರು ಮಾಡಿರುವಂತದ್ದು. ಒಂದ್ ವೇಳೆ ಈ ತಿಂಗಳ ಅಕ್ಕಿ ಕೊಟ್ಟಿದ್ರೆ ಪಡಿತರವನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಟ್ಟಿದ್ರೆ ಮುಂದಿನ ತಿಂಗಳು ಅದನ್ನ ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಷ್ಟು ದಿನ 5 ಕೆಜಿ ಅಕ್ಕಿ ಪ್ಲಸ್ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಹಣ ಏನ್ ಬರ್ತಿತ್ತು, ಇನ್ ಮುಂದೆಯಿಂದ 10 ಕೆಜಿ ಅಕ್ಕಿ ಬರುವಂತಹ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಶುರು ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅನೇಕ ಜನ ಅಂದ್ರೆ ರಾಜ್ಯದಲ್ಲಿ ಸುಮಾರು 1,53 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳಿದ್ದಾವೆ. ಅದರಲ್ಲಿ 1,11 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು BPL ಕಾರ್ಡ್ಗಳಿದ್ದಾವೆ. ಎಲ್ಲೋ ಒಂದ್ ಕಡೆ ಅರ್ಹತೆ ಇಲ್ಲದವರು ಕೂಡ BPL ಕಾರ್ಡ್ಗಳನ್ನ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ರಾಜ್ಯ ಸರ್ಕಾರದ ಬಳಿ ಇದೆ. ಹೀಗಾಗಿ ಮೊದಲಿಗೆ ಮನವಿ ಮಾಡುವಂತಹ ತಂತ್ರಕ್ಕೆ ರಾಜ್ಯ ಸರ್ಕಾರ ಹೋಗಿದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮುನಿಯಪ್ಪ ಅವರು ಮನವಿಯನ್ನ ಮಾಡಿದ್ರು. ಯಾರು ಅರ್ಹತೆ ಇಲ್ಲದವರು BPL ಕಾರ್ಡ್ ಅನ್ನ ಪಡೆದಿದ್ದಾರೆ ಅವರು ವಾಲಂಟರಿ ಆಗಿ ಕಾರ್ಡ್ಗಳನ್ನ ವಾಪಸ್ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಒಂದ್ ವೇಳೆ ಮನವಿಗೆ ಒಪ್ಪದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅದು ದಂಡ ಪ್ರಯೋಗ ಮೊದಲ ಪ್ರಕ್ರಿಯೆಯಲ್ಲಿ, ಅದಾದ ನಂತರ ಕಾನೂನಿನಲ್ಲಿ ಯಾವೆಲ್ಲ ಅವಕಾಶ ಇದಾವೋ ಅದನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂಬಂಧ ಅಂದ್ರೆ ಏನು ಕಾರ್ಡ್ ಅನ್ನ ಗಿವ್ ಅಪ್ ಮಾಡುವಂತಹ ಸಂಬಂಧ ಇನ್ನೊಂದು ವಾರದಲ್ಲಿ ಜಾಹೀರಾತನ್ನು ಹೊರಡಿಸುವುದಾಗಿ ಸಚಿವರೇ ಹೇಳಿರುವಂತದ್ದು. ಹೀಗಾಗಿ 2 ವಿಚಾರಗಳು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಮುನಿಯಪ್ಪನವರು ಹೇಳಿದಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಅಕ್ರಮ BPL ಕಾರ್ಡುದಾರರಿಗೆ ಸರ್ಕಾರ ಮತ್ತೊಂದು ಕಡೆ ಎಚ್ಚರಿಕೆ ಕೊಟ್ಟರೆ, ಮತ್ತೊಂದು ಕಡೆ 5 ಕೆಜಿ ಅಕ್ಕಿಗೆ ಏನು ಹಣವನ್ನು ಕೊಡ್ತಾ ಇದ್ರು ಅದನ್ನು ಸ್ಟಾಪ್ ಮಾಡಿ ಈಗ 10 ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧರಿಸಲಾಗಿದೆ. ಅದನ್ನು ಸ್ವತಃ ಆಹಾರ ಸಚಿವರೇ ಇವತ್ತಿನ ಸಭೆಯಲ್ಲಿ ನಿರ್ಧರಿಸಿ ಮಾಧ್ಯಮಗಳ ಮೂಲಕ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ.